ಸ್ನೇಹಿತರೆ ನಮಸ್ಕಾರ. ರೇಣುಕುಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗಿಗೆ ಈಗ ಜಾಮೀನು ಸಿಗುವಂತಹ ನಿರೀಕ್ಷೆ ಸ್ವಲ್ಪ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಡೀತಿರುವಂತಹ ಒಂದಷ್ಟು ಬೆಳವಣಿಗೆಗಳು ಜಾಮೀನು ಸಿಗ್ಬೋದೇನೋ ಅನ್ನೋ ಭರವಸೆಯನ್ನು ಮೂಡಿಸಿದೆ. ಅಟ್ ದಿ ಸೇಮ್ ಟೈಮ್ ಈಗ ಜಾಮೀನು ಅರ್ಜಿಯನ್ನು ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಸಲ್ಲಿಸಿ ಆಗಿದೆ. ಈ ಜಾಮೀನು ಅರ್ಜಿಯ ವಿಚಾರಣೆಯು ಕೂಡ ನಡೀತಿದೆ. ಈಗಾಗಲೇ 3 ಆರೋಪಿಗಳಿಗೆ ಜಾಮೀನು ಕೂಡ ಸಿಕ್ಕಿದೆ. ಹೀಗಾಗಿ ಇನ್ನುಳಿದವರಿಗೆ ಜಾಮೀನು ಸಿಗುತ್ತಾ, ಇನ್ನುಳಿದವರು ಜಾಮೀನು ಪಡೆದು ಹೊರಗಡೆ ಬರ್ತಾರಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಅಟ್ ದಿ ಸೇಮ್ ಟೈಮ್ ದರ್ಶನನ್ನು ಭೇಟಿ ಮಾಡಿದಂಥ ವಕೀಲರ ತಂಡ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಗಡೆ ಹಾಕಿದೆ. ಜೈಲಲ್ಲಿ ದರ್ಶನ್ಗೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ಈ ಬಗ್ಗೆ ಕೋರ್ಟ್ಗೂ ಕೂಡ ಗಮನಕ್ಕೆ ತರ್ತೀವಿ, ನ್ಯಾಯಾಧೀಶರ ಗಮನಕ್ಕೂ ಕೂಡ ಈ ಬಗ್ಗೆ ತರ್ತೀವಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜೈಲಧಿಕಾರಿಗಳ ಬಗ್ಗೆ ಕೆಂಡಾಮಂಡಲರಾಗಿದ್ದಾರೆ ವಕೀಲರು. ಈ ಅಸಮಾಧಾನ, ವಕೀಲರ ಅಸಮಾಧಾನ ಮತ್ತು ದರ್ಶನ್ ಇಟ್ಟಂಥ ಬೇಡಿಕೆಗಳು ಹಾಗೆಯೇ ಜಾಮೀನಿನ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ, ಜಾಮೀನು ಯಾವಾಗ ಸಿಗ್ಬೋದು ಅಂತೇಳಿ ವಕೀಲರು ಹೇಳ್ತಿದ್ದಾರೆ, ಎಲ್ಲಿ ಸಿಗ್ಬೋದು ಅಂತೇಳಿ ಹೇಳ್ತಿದ್ದಾರೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ದಟ್ ಈ ಸ್ಟೋರಿಯನ್ನು ನೀವು ಕೊನೆಯವರೆಗೆ ನೋಡಿದ್ರೆ ಅಂದರೆ ನಿಮಗೂ ಕೂಡ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗಬಹುದು. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿತ್ರದುರ್ಗದ ರೇಣುಕುಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ದಿನಗಳಿಂದ ಜೈಲಿನಲ್ಲಿರುವಂಥ ನಟ ದರ್ಶನ್ಗೆ ಜಾಮೀನು ಯಾವಾಗ ಸಿಗುತ್ತೆ ಅನ್ನುವಂಥ ಚಿಂತೆ ಈಗ ಶುರುವಾಗಿದೆ. ಹಗಲು ರಾತ್ರಿ ಜಾಮೀನಿನ ಬಗ್ಗೆ ದರ್ಶನ್ ಆಲೋಚನೆಯನ್ನು ಮಾಡ್ತಿದ್ದಾರೆ. ಮೊನ್ನೆವರೆಗೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಿದ್ದಂಥ ವಕೀಲರು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ 1-2 ವಾರವೂ ಕೂಡ ಆಗ್ತಾ ಬಂತು. ಇನ್ನೂ ಕೂಡ ಜಾಮೀನು ಅರ್ಜಿಯನ್ನು ಮೊನ್ನೆ ಅಷ್ಟೇ, ಅಂದರೆ ಶನಿವಾರ ಅಷ್ಟೇ ಸಲ್ಲಿಕೆ ಮಾಡಿರೋದ್ರಿಂದ ಇದರ ವಿಚಾರಣೆ ನಡೆದು ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಕುತೂಹಲವು ಕೂಡ ಹೆಚ್ಚುತ್ತಾ ಇದೆ. ದರ್ಶನ್ ಹಗಲು ರಾತ್ರಿ ಈಗ ಜೈಲಿನಲ್ಲಿ ಜಾಮೀನಿನ ಬಗ್ಗೆನೇ ಜಪ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಜಾಮೀನು ಸಿಗಲಿ ಅಂತೇಳ್ಬಿಟ್ಟಿನೇ ಜಪ ಮಾಡ್ತಾ ಇದ್ದಾರೆ ಅಂತೇಳಿ. ಇದೇ ಕಾರಣಕ್ಕೆ ಈಗಾಗಲೇ ವಕೀಲರ ತಂಡವನ್ನು ದರ್ಶನ್ ಭೇಟಿ ಮಾಡಿದ್ದಾರೆ. ಬಳ್ಳಾರಿ ಜೈಲಿಗೆ ಇದೇ ವಕೀಲರ ತಂಡ ಹೋಗಿ ದರ್ಶನನ್ನು ಸ್ವತಃ ಭೇಟಿ ಮಾಡಿದ್ದಾರೆ. ಜಾಮೀನಿನ ಬಗ್ಗೆ ಮತ್ತು ಒಂದಷ್ಟು ಕಾನೂನು ಪ್ರಕ್ರಿಯೆಯ ಬಗ್ಗೆ ಅಪ್ಡೇಟ್ಸನ್ನು ಕೊಟ್ಟು ಬಂದಿದ್ದಾರೆ. ಹಾಗೆಯೇ ಜೈಲಿನಲ್ಲಿ ನಡೀತಿರುವಂತಹ ಒಂದಷ್ಟು ಈ ಬೇರೆ ರೀತಿಯಾದಂಥ ಚಟುವಟಿಕೆಗಳಿರ್ಬೋದು, ದರ್ಶನ್ ಬೇಡಿಕೆಯನ್ನು ಈಡೇರಿಸದೇ ಇರುವಂಥದ್ದು ಇರ್ಬೋದು, ಇವೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ. ಸೆಪ್ಟೆಂಬರ್ 27ಕ್ಕೆ ಈಗ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿಕ್ಕಿದೆ. ಅವತ್ತು ಜಾಮೀನು ಅರ್ಜಿಯ ಭವಿಷ್ಯ ಏನಾಗಲಿದೆ ಅನ್ನೋದು ತೀರ್ಮಾನ ಆಗಲಿದೆ. ಈಗ ದರ್ಶನ್ ಭೇಟಿಯ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂಥ ದರ್ಶನ್ ಪರ ವಕೀಲರು ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೆಷನ್ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗುವಂಥ ವಿಶ್ವಾಸ ಇದೆ ಅಂತೇಳಿ ಬಹಿರಂಗವಾಗಿ ದರ್ಶನ್ ಪರ ವಕೀಲರು ಹೇಳೋದ್ರ ಮೂಲಕ ಒಂದು ನಿರೀಕ್ಷೆಯನ್ನು ಹೆಚ್ಚಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ವಿಶೇಷ ಸರ್ಕಾರಿ ಅಭಿಯೋಜಕರು ತಕರಾರು ಸಲ್ಲಿಸಲು ಸಮಯವನ್ನು ತೆಗೆದುಕೊಂಡಿದ್ದಾರೆ. ಕಾನೂನು ಪ್ರಕಾರ ಏನು ಪ್ರಕ್ರಿಯೆ ನಡೆಯಬೇಕೋ ಅದು ನಡೀತಾ ಇದೆ. ಇದು 302 ಪ್ರಕರಣ ಆಗಿರುವಂಥ ಕಾರಣ, 302 ಪ್ರಕರಣ ಆಗಿರುವಂಥ ಕಾರಣ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ತಿರಸ್ಕೃತವಾದರೆ ಆಗ ಮಾತ್ರ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈಗ ಏನಾಗುತ್ತೆ ಅನ್ನೋದ್ರ ಮೇಲೆ ಹೈಕೋರ್ಟ್ಗೆ ಹೋಗಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಅನ್ನೋದನ್ನು ವಕೀಲರು ಹೇಳಿದ್ದಾರೆ. ಇನ್ನು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿಲ್ಲ ಅಂತ ಆದರೆ ಮಾತ್ರ ಆ ಆದೇಶವನ್ನು ನೋಡಿಕೊಂಡು ಮುಂದಿನ ಕ್ರಮದ ಬಗ್ಗೆ ಚಿಂತಿಸ್ತೇವೆ. ಆದರೆ ನಮಗೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳ್ಬಿಟ್ಟು ವಕೀಲರ ತಂಡ ಹೇಳಿರುವಂಥದ್ದು ಈ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ಗಳು ಸಿಗುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ದರ್ಶನ್ಗೆ ಜಾಮೀನು ಸಿಗುವ ಬಗ್ಗೆ ವಕೀಲರು ಆತ್ಮವಿಶ್ವಾಸದಿಂದ ಇರೋದನ್ನು ನೋಡಿದಂಥ ದರ್ಶನ್ ಅಭಿಮಾನಿಗಳು ಸಖತ್ ಖುಷಿಪಟ್ಟಿದ್ದಾರೆ. ದರ್ಶನ್ ಬಿಡುಗಡೆಗಾಗಿ ರಾಜ್ಯದಾದ್ಯಂತ ಈಗಾಗಲೇ ದೇವರಿಗೆ ಹರಕೆಯನ್ನು ಹೊತ್ತಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ. ದರ್ಶನ್ ಆಚೆ ಬರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈಗ ವಕೀಲರು ಜಾಮೀನು ಸಿಗುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿಮಾನಿಗಳಿಗೆ ಹೊಸ ಭರವಸೆಯನ್ನು ಮೂಡಿಸುವಂತೆ ಮಾಡಿದ್ದಾರೆ. ಇಷ್ಟರ ನಡುವೆ ಇದೇ ವಕೀಲರು ಜೈಲಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ, ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಹೌದು, ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ಗೆ ಸಿಗಬೇಕಾದಂಥ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ, ಹೀಗಂತ ಹೇಳ್ಬಿಟ್ಟು ವಕೀಲರು ಜೈಲಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ. ದರ್ಶನ್ಗೆ ತುಂಬ ಬೆನ್ನು ನೋವು ಇರುವಂಥ ಕಾರಣ ಜೈಲಿನ ನಿಯಮಗಳ ಅನುಸಾರ ಅವರಿಗೆ ಮೆಡಿಕಲ್ ಬೆಡ್ ಕೊಡುವಂತೆ ಮನವಿಯನ್ನು ಮಾಡಿದ್ವಿ. ಆದರೆ ಜೈಲಧಿಕಾರಿಗಳು ಇನ್ನೂ ಕೂಡ ಬೆಡ್ಡನ್ನು ಕೊಟ್ಟಿಲ್ಲ. ಹೀಗಾಗಿ ಅವರಿಗೆ, ಜೈಲಿನ ಅಧಿಕಾರಿಗಳಿಗೆ ಜೈಲಿನ ನಿಯಮಗಳ ಬಗ್ಗೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ದರ್ಶನ್ಗೆ ಬೆಡ್ ಕೊಡುವ ಬಗ್ಗೆ ಹಿರಿಯ ಅಧಿಕಾರಿಗಳ ಬಳಿ ಚರ್ಚೆಯನ್ನು ನಡೆಸಿರುವುದಾಗಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ಇವರು ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾನೂನಿನ ಪ್ರಕಾರನೇ ನಾವು ಉತ್ತರವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಸೌಲಭ್ಯಗಳನ್ನು ಕೊಟ್ಟಿದ್ದೇ ಕಾರಣ ಅನ್ನುವಂಥ ಕಾರಣಕ್ಕೋಸ್ಕರ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ರು. ಬಟ್ ದರ್ಶನ್ಗೆ
ಇಲ್ಲಿ ಬಳ್ಳಾರಿಯಲ್ಲಿ ಒಂದು ರೀತಿಯ ನರಕ ಹಾಗೂ ಎದುರಿಸುವಂಥ ಪರಿಸ್ಥಿತಿ ಅಥವಾ ನರಕವನ್ನು ನೋಡುವಂಥ ಸ್ಥಿತಿ ಈಗ ಸೃಷ್ಟಿಯಾಗಿದೆ. ದರ್ಶನನ್ನು ಬೇರೆ ಜೈಲಿಗೆ ವರ್ಗಾವಣೆ ಮಾಡುವಂತೆ ಮನವಿ ಮಾಡಿದಂತಹ ಉದ್ದೇಶವೂ ಕೂಡ ಸದ್ಯಕ್ಕಂತೂ ಇಲ್ಲ. ಬಟ್ ಆದರೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡಬೇಕು, ಇಲ್ಲವಾದರೆ ನಾವು ಕೂಡ ಕೋರ್ಟಿಗೆ ಹೋಗ್ತೀವಿ, ಇಲ್ಲಿ ನ್ಯಾಯಾಧೀಶರ ಮೂಲಕನೇ ಆದೇಶವನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಜೈಲಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ದರ್ಶನ್ಗೆ ಬೆನ್ನು ನೋವು ಇರೋದ್ರಿಂದ 2021 ಜೈಲು ಮ್ಯಾನ್ಯಲ್ ಪ್ರಕಾರ ಕೈದಿಗಳಿಗೆ ಮೆಡಿಕಲ್ ಬೆಡ್ ಅಥವಾ ದಿಂಬುಗಳನ್ನು ಒದಗಿಸುವಂಥ ಅವಕಾಶ ಇದೆ. ವೈದ್ಯಕೀಯ ಕಾರಣಕ್ಕೆ ಹಾಸಿಗೆ ದಿಂಬುವನ್ನು ನೀಡಬಹುದು, ಅದಕ್ಕೆ ಮನವಿಯನ್ನು ಮಾಡಿದ್ದೇವೆ ಅನ್ನೋದನ್ನು ಕೂಡ ಇಲ್ಲಿ ವಕೀಲರು ಹೇಳ್ತಾರೆ. ಇನ್ನು ಕೈದಿಗಳಿಗೆ ಮೂಲಸೌಲಭ್ಯವನ್ನು ನೀಡಬೇಕು, ಕೈದಿಗಳಿಗೆ ಮೂಲ ಸೌಲಭ್ಯವನ್ನು ಕೊಡಲೇಬೇಕು. ಮಾಧ್ಯಮಗಳಲ್ಲಿ ವರದಿ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಸೌಲಭ್ಯಗಳನ್ನು ತಿರಸ್ಕರಿಸುವಂತಿಲ್ಲ. ಈ ವಿಚಾರವನ್ನು ಅಧಿಕಾರಿಗಳಿಗೆ ತಿಳಿಸಿದ್ದೀವಿ, ಮೇಲಾಧಿಕಾರಿಗಳ ಜೊತೆಗೂ ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಇದೇ ವಕೀಲರು ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, 27ಕ್ಕೆ ನಡೆಯುವಂತಹ ವಿಚಾರಣೆಯಲ್ಲಿ ಜಾಮೀನು ಸಿಗುತ್ತಾ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅವತ್ತಿನ ವೇಳೆಗೆ ಏನಾಗುತ್ತೆ, ಆ ನಂತರ ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡ್ತೇವೆ. ಬಟ್ ಒಂದಂತೂ ಕನ್ಫರ್ಮ್, ದರ್ಶನ್ಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ವಕೀಲರು ಒತ್ತಿ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಬೇಸಿಸಲ್ಲಿ ಈ ಜಾಮೀನನ್ನು ಕೊಡಬಹುದು ಅಂತೇಳಿ ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಸನ್ನು ನೋಡೋದಾದರೆ, ಒಂದು, ಈಗಾಗಲೇ ಇವರು ಮಾಡಿರುವಂಥ ವಾದದಲ್ಲಿ ಸ್ಪಷ್ಟವಾಗಿದೆ, ಯಾರು ದರ್ಶನ್ ಪರ ವಕೀಲರು ಮಾಡಿರುವಂಥ ವಾದದಲ್ಲಿ ಸ್ಪಷ್ಟವಾಗಿದೆ, ಇಲ್ಲಿ ದರ್ಶನ್ ಎಲ್ಲೂ ಕೂಡ ನೇರವಾಗಿ ಅವನನ್ನು ಮುಗಿಸಬೇಕು, ರೇಣುಕಸ್ವಾಮಿಯನ್ನು ಮುಗಿಸಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿಲ್ಲ ಅಥವಾ ಆ ರೀತಿಯಾಗಿ ಎಲ್ಲೂ ಕೂಡ ಮಾಡಿಲ್ಲ. ಆತನಿಗೆ ಸಿಟ್ಟು ಬಂದಿದೆ, ಅದಕ್ಕೆ ಹಲ್ಲೆ ಮಾಡಿದ್ದಾನೆ ಹೊರತು ಜೀವವನ್ನು ತೆಗೆದಿಲ್ಲ. ಹೀಗಾಗಿ ಜೀವ ತೆಗೆದಂಥ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನೂ ಕೂಡ ಇಲ್ಲ. ಜೊತೆಗೆ ದರ್ಶನ್ ಈ ಪ್ರಕರಣದಲ್ಲಿ ಜಸ್ಟ್ ಒಬ್ಬ ಗೆಸ್ಟ್ ಅಪಿರಿಯನ್ಸ್ ರೀತಿ ಇದ್ದಾನೆ. ಸೊ ದಟ್ ದರ್ಶನ್ಗೆ ಇಲ್ಲಿ ಶಿಕ್ಷೆ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಮೊದಲ ವಾದ. ಇನ್ನು ಎರಡನೇ ವಾದ, ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿಗೆ ಹೋಗಿದ್ದು ಹೊರತು ಆ ಘಟನೆಗಳು ನಡೆದ ಬಳಿಕ ದರ್ಶನ್ ಅಲ್ಲಿ ಪಾತ್ರವನ್ನು ವಹಿಸಿಲ್ಲ ಅನ್ನೋದು ಎರಡನೇದು. ಮೂರನೇದು, ಸಾಕ್ಷಿ ನಾಶಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಎಲ್ಲೂ ಕೂಡ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನೋದು ದರ್ಶನ್ ಮೇಲೆ ಇಲ್ಲ. ಮಾಡುವಂತಹ ಪ್ರಯತ್ನಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು ಪ್ರಮುಖವಾಗಿ ನಾಲ್ಕನೆಯದು ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೆ ಸಾಕಷ್ಟು ವಿಚಾರಣೆಗಳು ನಡೆದಿದ್ದಾವೆ, ಬಹುತೇಕ ವಿಚಾರಣೆಗಳು ಮುಗಿದಿದ್ದಾವೆ. ಇನ್ನೂ ಕೂಡ ದರ್ಶನ್ ವಿಚಾರಣೆ ಅಥವಾ ದರ್ಶನ್ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು, ಈ ರೀತಿಯಾದಂಥ ಘಟನೆಗಳು ಸದ್ಯಕ್ಕಂತೂ ಯಾವುದರಲ್ಲೂ ಕೂಡ ಕಾಣಿಸ್ತಿಲ್ಲ. ಹೀಗಿರುವಾಗ ಈ ಪ್ರಕರಣವನ್ನು ಇಲ್ಲಿ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳೇ ಹೋಗಬೇಕಾಗಿರೋದ್ರಿಂದ ದರ್ಶನ್ಗೆ ಜಾಮೀನನ್ನು ಕೊಡಬಹುದು, ಅದರಲ್ಲೇನು ಕೂಡ ಸಮಸ್ಯೆ ಆಗೋದಿಲ್ಲ. ಮತ್ತು ಕಾನೂನಿನ ವಿರುದ್ಧವಾಗಿ ದರ್ಶನ್ ಎಲ್ಲೂ ಕೂಡ ನಡೆದುಕೊಳ್ಳೋದಿಲ್ಲ. ಷರತ್ತುಬದ್ಧ ಜಾಮೀನು ಆಗಿರೋದ್ರಿಂದ ಆ ಷರತ್ತಿನಲ್ಲಿ ಏನಿರುತ್ತೆ ಅದನ್ನು ದರ್ಶನ್ ಪೂರೈಕೆ ಮಾಡೇ ಮಾಡ್ತಾರೆ ಅಥವಾ ಅದನ್ನು ಪಾಲಿಸ್ತಾರೆ. ಹಾಗಾಗಿ ಜಾಮೀನನ್ನು ಕೊಡಬಹುದು ಅನ್ನುವಂಥದ್ದನ್ನು ಒತ್ತಾಯ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ, ದರ್ಶನ್ ಒಬ್ಬ ಸೆಲೆಬ್ರಿಟಿ, ಸಾಕಷ್ಟು ಸಿನಿಮಾಗಳಿಗೆ ದರ್ಶನ್ ಸಹಿ ಹಾಕಿದ್ದಾರೆ. ಆ ನಿರ್ಮಾಪಕರ ಹೊಟ್ಟೆಪಾಡಿನ ಬಗ್ಗೆನೂ ಕೂಡ ನಾವು ನೋಡಬೇಕಾಗ್ತದೆ. ಅಟ್ ದಿ ಸೇಮ್ ಟೈಮ್ ದರ್ಶನ್ ಹೊರಗಡೆ ಹೋದ ಬಳಿಕ ಸಂಪೂರ್ಣವಾಗಿ ಬದಲಾಗ್ತಾರೆ. ಹಾಗೆಯೇ ದರ್ಶನ್ಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಕಾರಣಗಳನ್ನು ಇಟ್ಕೊಂಡು ದರ್ಶನ್ಗೆ ಜಾಮೀನನ್ನು ಕೊಡಬೇಕು. ಈ ಜಾಮೀನು ಕೊಡೋದ್ರಿಂದ ದರ್ಶನ್ಗೆ ಸಾಕಷ್ಟು ಅನುಕೂಲ ಆಗಲಿದೆ ಮತ್ತು ಹಿಂದೆ ಯಾವತ್ತೂ ಕೂಡ ಅಂಥ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಒಪ್ಪಿಕೊಂಡಿರೋದ್ರಿಂದ ಮತ್ತೆ ಅಂತಹ ತಪ್ಪುಗಳನ್ನು ದರ್ಶನ್ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆಯೇ ಈಗೇನು ಮಾಡಿದಾರೋ ಅದಕ್ಕೆ ಏನು ಶಿಕ್ಷೆಯನ್ನು ವಿಧಿಸಬೇಕೋ ಕೋರ್ಟ್ ವಿಧಿಸಲಿ, ಬಟ್ ಈಗ ಸದ್ಯಕ್ಕೆ ಜಾಮೀನನ್ನು ಕೊಡಲಿ ಅನ್ನೋದು ಸಹಜವಾಗಿ ವಕೀಲರು ಕೇಳ್ತಿರುವಂತಹ ಒಂದಷ್ಟು ಈ ಬೇಡಿಕೆ ಅಂತಲೇ ಹೇಳ್ಬೋದು. ಕಾನೂನಿನ ಪ್ರಕಾರ ಏನಾಗುತ್ತೆ, ವಿಚಾರಣೆ ನಡಿಬೇಕು, ವಾದ ಪ್ರತಿವಾದ ಎಲ್ಲದೂ ಕೂಡ ನಡಿಬೇಕು. ಆ ನಂತರ ಏನು ಬರುತ್ತೆ ಅದು ಸೆಕೆಂಡ್ರಿ. ಬಟ್ ಈ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ಜಾಮೀನನ್ನು ಕೊಡಬೇಕು. ಜಾಮೀನನ್ನು ಕೊಟ್ಟು ನಂತರ ವಿಚಾರಣೆಯನ್ನು ಎದುರಿಸೋಕ್ಕೆ ಸೂಚನೆಯನ್ನು ಕೊಡಬೇಕು ಅನ್ನೋದು ಈಗ ದರ್ಶನ್ ಪರ ವಕೀಲರ ವಾದ ಅಂತಲೇ ಹೇಳ್ಬೋದು. ಆದರೆ ಅಂತಿಮವಾಗಿ ಇಲ್ಲಿ ನ್ಯಾಯಾಧೀಶರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಈಗಾಗಲೇ SPP ಏನು ವಾದವನ್ನು ಮಂಡಿಸ್ತಾರೆ, ಇವೆಲ್ಲದೂ ಕೂಡ ಗಮನಿಸಿ ನಂತರ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗಲಿದೆ ಅನ್ನೋದು ಮಾತ್ರ ವಾಸ್ತವ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ಗೆ ಜಾಮೀನು ಸಿಗಬೇಕು ಅಂತೇಳಿ ಅನಿಸುತ್ತಾ, ಸಿಗಬಾರ್ದು ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.